ರಜನಿ ಎಕ್ಸ್ಪ್ರೆಸ್ ಮ್ಯಾಮ್ ನಮಸ್ತೆ ಗಾಯ್ಸ್. ಇವಾಗ ಮತ್ತೆ ಬರ್ತಾ ಇದ್ದಾರೆ. ಇವ್ರು ಗೊತ್ತಿರುತ್ತೆ ಮೇಡಮ್ ಅವರು, ನಿಮಗೆ ಡಿವಾಸ್ ಕ್ರಾಂತಿ ಮೂವಿ ಆಗಿದ್ದಾಗ ಒಂದು ಇಂಟರ್ವ್ಯೂ ಮಾಡೋ ಚಾನ್ಸ್ ಸಿಕ್ಕಿತ್ತು ಮೇಡಮ್ಗೆ. ಸೊ ಈಗೆಲ್ಲ ಬರ್ತಾ ಇದ್ದಾರೆ, ಅವ್ರ ಒಪಿನಿಯನ್ ಕೇಳ್ತಿರ್ತಾರೆ. ಐತೆ ಥಿಯೇಟ್ರ್ ತುಂಬಿದೆ. ಸಂಜೆ ಇಂದು ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಾಯಿತು. 7:20ಕ್ಕೆ ಶುರು ಇದೆ. ತುಂಬ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಬಂದಿದ್ದೀವಿ. ಯಾಕೆಲ್ಲ ಚೆನ್ನಾಗಿದೆ ಅಂತಿದೆ ಮೂವಿಗಳು. ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ನಾನು ಸ್ವಲ್ಪ ಹತ್ರ ಇದ್ದೀವಿ. ಸೊ ಸಕ್ಕತ್ತಾಗಿದೆ ಅಂತ ಹೇಳಿದ್ದಾರೆ. ಒಂದ್ಸಲ ನೋಡಿ. ನಾನು ಕೂಡ ಆನೆಸ್ಟ್ ರಿವ್ಯೂ ಹೇಳ್ತೀನಿ ನಿಮ್ಮ ಚಾನಲ್ಗೋಸ್ಕರ. ವೆಯ್ಟ್ ಮಾಡ್ತಾ ಇದ್ದೀನಿ. ವೇಟ್ ಆ್ಯಂಡ್ ವಾಚ್. ಫಸ್ಟ್ ಹಾಫ್ ಮಾತ್ರ ಫುಲ್ ಎಂಗೇಜಿಂಗ್ ಆಗಿತ್ತು. ಒಂಥರ ಕ್ರಿಯೇಟಿವ್ ಆಗಿದೆ, ಐಡಿಯಾ ಥಾಟ್ ಚೆನ್ನಾಗಿದೆ, ಪಾಲಿಟಿಕ್ಸ್ದು. ಸೊ ಫಸ್ಟ್ ಹಾಫ್ ಸಖತ್ತಾಗಿತ್ತು ಗಾಯ್ಸ್, ಎಂಗೇಜಿಂಗ್ ಆಗಿರುತ್ತೆ. ಏನಾಗುತ್ತೆ ನೆಕ್ಸ್ಟ್ ಅಂತ ಕ್ಯೂರಿಯಾಸಿಟಿ ಆಗಿರುತ್ತೆ. ಅದು ರುಕ್ಕು ಕ್ಯಾರೆಕ್ಟ್ರು. ಗಿಲ್ಲಿದು 2 ಸೀನ್ ಇದೆ, ಅಲ್ಟಿ ಆಗಿತ್ತು. ಮಾತ್ರ ಗಿಲ್ಲಿ ಫ್ಯಾನ್ಸ್ ಅಸೋಸಿಯೇಷನ್ ಮೆಂಬರ್ ಗಾಯ್ಸ್. ಸಖತ್ತಾಗಿದೆ. ಗಿಲ್ಲಿ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿದೆ. ಒಂದೇ ಒಂದು ಇಂಟರ್ವ್ಯೂಲಿ ಇದೆ ಗಿಲ್ಲಿದು. ನೆಕ್ಸ್ಟ್ ಬರೋದು ನೆಕ್ಸ್ಟ್ ನೋಡು. ಒಂದು ಪಾಪ್ಕಾರ್ನ್ 100, ಟಿಕೆಟ್ 200. ಸೊ ಗೊತ್ತಿದ್ದು ಹಿಂಗೆ ಆಗುತ್ತೆ ಅಂತ ಅದಕ್ಕೆ ಹೊರಗಡೆಯಿಂದನೇ ಸ್ನ್ಯಾಕ್ಸ್ ತಗೊಂಡ್ಬಂದ್ಬಿಟ್ಟಿದ್ದೀವಿ. ಸ್ವಲ್ಪ ತಿನ್ಕೊಂಡಿದ್ದೀವಿ. ಫಸ್ಟ್ ಹಾಫ್ ಎಂಗೇಜಿಂಗ್ ಆಗಿತ್ತು, ಅಷ್ಟು ಚೆನ್ನಾಗಿದೆ ಫಸ್ಟ್ ಹಾಫ್. ಸ್ಟೋರಿ ಇವಾಗ ಬಿಲ್ಡ್ ಆಗಿದೆ, ಕ್ಯಾರೆಕ್ಟರ್ ಬಿಲ್ಡ್ ಆಗಿದೆ, ಒಳ್ಳೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗೋ ಫಸ್ಟ್ ಹಾಫ್ ಆಗಿದೆ. ಸೆಕೆಂಡ್ ಹಾಫ್ ನೋಡೋಣ ಅಲ್ಲಿಗೆ ಕ್ಯೂರಿಯಾಸಿಟಿ ಹೆಂಗೆ ಏನಾಗುತ್ತೆ ಅಂತ. ಸೊ ಗಿಲ್ಲಿ ನಟನಿಗೆ ಒಂದು ವೈಬ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. 2 ಸೀನಲ್ಲಿ ಬರ್ತಾರೆ ಗಿಲ್ಲಿ ನಟ. ಸೊ ಒಳ್ಳೆ ಶಿಲ್ಲಿ ಚಪ್ಪಾಲೆ ಮತ್ತು ಸಗರಾಗಿ ಬಿದ್ದಿದ್ದಾರೆ. ಇದನ್ನೆಲ್ಲ ನೋಡ್ತೀರಾ. ಬಾಸನ್ ಎಷ್ಟು ರಾಜಕೀಯಕ್ಕೆ ಎಂಟ್ರಿ ಆದರೆ ಹೆಂಗಿರುತ್ತೆ ಅಂತ ಒಂದು ರೀತಿ ತುಂಬ ಜನ ಫೀಲ್ ಬರ್ತಾ ಇದೆ. ಇವಾಗ ತುಂಬ ಜನ ಬೇರೆ ಪಕ್ಷದವ್ರಿಗೆ ಹೋಗಿ ಅಲ್ಲಿ ಅವ್ರಿಗೆಲ್ಲರಿಗೂ ಹೇಳ್ಕೊಡ್ತಾಯಿದ್ರು, ಕ್ಯಾಂಪೇನ್ ಮಾಡ್ತಾಯಿದ್ರು. ಸುಮಲತಾ ಮೇಡಮ್ ಅವ್ರದ್ದು ಕೂಡ ಒಂದ್ಸರಿ ಪಾಲಿಟಿಕ್ಸಿಗೆ ಬಂದು ಕ್ಯಾಂಪೇನ್ ಮಾಡಿದರು. ನೆಕ್ಸ್ಟು ಅವರೇ ಏನಾದರೂ ಪಾಲಿಟಿಕ್ಸಿಗೆ ನಿಂತ್ಕೊಂಡ್ರೆ ನಮ್ಮ ಕರ್ನಾಟಕದ ರಾಜಕೀಯ ಚಿತ್ರಣ ಬದಲಾವಣೆ ಆಗ್ಬೋದು. ನೋಡೋಣ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗಿದೆ, ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ. ಆಯ್ತು, ಇಂತೂ ಶೋ ಮುಗಿದಿದೆ. 10 ನೈಟು 7:20ಕ್ಕೆ ಬಂದಿದ್ವಿ. ಒಂದು ಡೀಸೆಂಟ್ ವಾಚ್ ಮೂವಿ ಅಂತ ಹೇಳ್ಬೋದು, ಚೆನ್ನಾಗಿದೆ. ಏನು ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಇದೆಲ್ಲ ನಡೆಯೋದು ಒಂದು ಅಧಿಕಾರಕ್ಕೆ ಮತ್ತು ಇನ್ನೊಂದು ಹೆಣ್ಣಿಗೆ. ಇಲ್ಲೂ ಸೇಮ್ ಆಗಿ ಆಗುತ್ತೆ. ಪಾಲಿಟಿಕ್ಸ್ಗೆ ಅಂತ ಸ್ಟಾರ್ಟಿಂಗ್ ಮಾಡಿದ್ರು, ಹೋಗ್ತಾನೆ ಎಷ್ಟು ಹೆಣ್ಣಿಗೋಸ್ಕರ, ರುಕ್ಮಿಣಿಗೋಸ್ಕರ ನಡೆಯುತ್ತೆ. ಅವನು ಕೃಷ್ಣ. ಸೊ ರುಕ್ಮಿಣಿ ರಿಯಲ್ ಲೈಫಲ್ಲಿ ಕೃಷ್ಣಗೆ ಏನಾದರೂ ಅಂತ ಗೊತ್ತಿರುತ್ತೆ. ಒಂದು ಡೀಸೆಂಟ್ ವಾಚ್. ಆಮೇಲೆ ಡೆವಿಲ್ ಕ್ಯಾರೆಕ್ಟರ್ ಏನಿದೆ ದರ್ಶನ್ರು, ಅಲ್ಲೂ ಚೆನ್ನಾಗಿದೆ. ಒಂದು ಪಾಸಿಟಿವ್ ಕ್ಯಾರೆಕ್ಟರ್, ಒಂದು ನೆಗೆಟಿವ್ ಕ್ಯಾರೆಕ್ಟರ್. ರಾಜಕೀಯದಲ್ಲಿ ನೆಕ್ಸ್ಟು ದರ್ಶನ್ ಅವರು ಬರಬೇಕು ಅಂತ ಪ್ಲಾನಿಂಗ್ ಇದ್ದರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ. ಚೆನ್ನಾಗಿದೆ. ಆಮೇಲೆ ಗಾಯ್ಸ್ ಕಿರುತೆರೆ ನಟರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗಿಲ್ಲಿ ಆಗಿರ್ಬೋದು, ಹುಲಿ ಕಾರ್ತಿಕ್ ಆಗಿರ್ಬೋದು, ಮತ್ತು ರಾಘು ಆಗಿರ್ಬೋದು, ಜಿ ಆಗಿರ್ಬೋದು, ಈಗ ತುಂಬ ಜನ ಏನು ಕಾಮಿಡಿ ಕಲಾಡಿ ಆಗಿರ್ಬೋದು ಅಥವಾ ಕಿರುತೆರೆ ಆ್ಯಕ್ಟ್ರಿಗೆಲ್ಲ ಅವಕಾಶ ಕೊಟ್ಟಿದ್ದಾರಲ್ಲ, ಅದೊಂದು ಒಳ್ಳೆ ಥಾಟ್ ಅನ್ನಿಸ್ತು. ಸೊ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಸ್ಟೋರಿ ಚೆನ್ನಾಗಿದೆ, ಎಂಗೇಜಿಂಗ್ ಆಗಿತ್ತು. ಕೊನೆವರೆಗೂ ನೋಡ್ಬೋದು. ತುಂಬ ಜನ ಬಂದು ನೋಡಿ ಅಂತ ಇಷ್ಟಪಡ್ತೀನಿ. ಚಲೋ. ನಾನು ಫಸ್ಟ್ ಡೇ ಅವತ್ತು ಬಂದು ನಿಮಗೆ ಒಂದು ವೀಡಿಯೋ ಹಾಕಿದ್ದೆ ಹೆಂಗಿದೆ ಅಂತ. ಆವಾಗ ನಾನು ಕೂಡ ಮೂವಿ ನೋಡಿರಲಿಲ್ಲ, ಬೇರೆಯವ್ರ ಒಪಿನಿಯನ್ ಹೆಂಗಿರುತ್ತೆ ಅಂತ. ಅವತ್ತು ಟಿಕೆಟ್ ಸಿಕ್ಕಿಲ್ಲ ಅದಕ್ಕೆ. ಬಟ್ ಆನೆಸ್ಟ್ ರಿವ್ಯೂ ಅಂತ ಹೇಳ್ಬೋದು. ಚೆನ್ನಾಗಿದೆ. ಫಸ್ಟಿಂದ ಲಾಸ್ಟ್ವರೆಗೂ ಎಂಗೇಜಿಂಗ್ ಆಗಿರುತ್ತೆ ವೀಡಿಯೋದಲ್ಲಿ. ಆಮೇಲೆ ಸ್ಟೋರಿ ನಿಮಗೆ ಹಂಗೆ ಏನು ಪಾಲಿಟಿಕ್ಸ್ ಇದೆ ಅದ್ರ ಬಗ್ಗೆ ಇರುತ್ತೆ. ಸ್ಪಾಯ್ಲರ್ ಏನು ಬಿಟ್ಕೊಡ್ಬಾರ್ದು. ಬಟ್ ತುಂಬ ಜನ ಬಂದು ವಾಚ್ ಮಾಡೋಂಗಿದೆ. ಸ್ಟಾರ್ಟಿಂಗ್ ಇದೆ ಹೆಂಗೆ ಲಾಸ್ಟಿಂಗ್ವರೆಗೂ ಎಂಗೇಜಿಂಗ್ ಆಗಿರುತ್ತೆ. ಸ್ಟೋರಿ ಕ್ಯೂರಿಯಾಸಿಟಿ ಇರುತ್ತೆ. ಕೃಷ್ಣ ರುಕ್ಮಿಣಿ ಮಾತ್ರ ಯಾರು ಮರೆಯಲ್ಲ. ಡೀಸೆಂಟ್ ಇದೆ, ವಾಚ್ ಮಾಡಿ, ಚೆನ್ನಾಗಿದೆ. ಎಲ್ಲರೂ ಯಾರು